ಹರಿ ಓಂ ವೀಕ್ಷಕರೇ, ನಮಸ್ತೆ. ಈ ಸಂಚಿಕೆಯ ವಿಷಯ ಯಾರು ದೊಡ್ಡವರು. ಯಾರು ದೊಡ್ಡವರು ಕಥೆ ತಿಳಿಯುವುದಕ್ಕಿಂತ ಮುಂಚೆ ಧರ್ಮೋ ರಕ್ಷಿತಃ ರಕ್ಷಿತ ವಾಟ್ಸಪ್ ಚಾನಲ್ ಫಾಲೋಅಪ್ ಮಾಡಿ. ನಾರದನು ನಂದೀಶ್ವರನು ವಿಷ್ಣುವಿನ ಬಳಿಗೆ ಹೋದರು. ವೈಕುಂಠ ಸಭೆಯಲ್ಲಿ ಗಾನ ಮಾಡಿದರು. ಪೋಟಿಯಲ್ಲಿ ಗೆದ್ದವರು ಯಾರೆಂದು ಆಲೋಚಿಸಿದ್ದನು ವಿಷ್ಣುವು. ನೀವಿಬ್ಬರು ಭೂಲೋಕಕ್ಕೆ ಹೋಗಿ ಅಲ್ಲಿ ಒಬ್ಬ ವಾನರನು ಇರುವನು. ನೀವು ಆ ವಾನರನನ್ನು ವೈಕುಂಠಕ್ಕೆ ಕರೆದುಕೊಂಡು ಬನ್ನಿ ಎಂದನು. ವಿಷ್ಣುವಿನ ಆದೇಶದ ಪ್ರಕಾರ ಅವರು ಭೂಲೋಕಕ್ಕೆ ಹೋಗಿ ವಾನರನನ್ನು ಭೇಟಿ ಮಾಡಿ ವೈಕುಂಠಕ್ಕೆ ಕರೆದುಕೊಂಡು ಬಂದರು. ಆ ವಾನರನು ಯಾರೋ ಅಲ್ಲ, ಶ್ರೀರಾಮ ಭಕ್ತನಾದ ಹನುಮಂತನು. ರಾಮಭಕ್ತ, ನಿನ್ನ ಸುಮಧುರವಾದ ಕಂಠದಿಂದ ಒಂದು ಹಾಡನ್ನು ಆಲಾಪಿಸು ಎಂದನು ವಿಷ್ಣು. ಹನುಮಂತನು ರಾಮ 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 ಎಂದು ಹಾಡಿದಾಗ ಅಮೃತ ಸರಸ್ಸಿನಲ್ಲಿರುವ ನೀರು ಗಡ್ಡೆ ಕಟ್ಟಿತು. ಆಗ ವಿಷ್ಣುವು ನಾರದ ನಂದೀಶ್ವರರನ್ನು ಕರೆದು ಆ ಸರೋವರದಲ್ಲಿ ಗಡ್ಡೆ ಕಟ್ಟಿದ ನೀರನ್ನು ಹಾಡಿ ಕರಗಿಸುವವರೇ ಪೈಪೋಟಿಯಲ್ಲಿ ಗೆಲ್ಲುವರು ಎಂದನು. ನಾರದನು ಹಾಡಿದನು, ಸಾಧ್ಯವಾಗಲಿಲ್ಲ. ನಂದಿಕೇಶ್ವರನು ಹಾಡಿದರೂ ಫಲಿತವಿಲ್ಲದೆ ಹೋಯಿತು. ಆಮೇಲೆ ಮಾರುತಿ ಆಡಿದನು. ಸರೋವರದಲ್ಲಿದ್ದ ಮಂಜು ಕರಗಿ ನೀರಾಯಿತು. ವಿಷ್ಣುವು ಇಬ್ಬರನ್ನು ನೋಡಿ, ಗರ್ವ ಅಹಂಕಾರ ಯಾರಿಗೂ ಶ್ರೇಯಸ್ಸಲ್ಲ, ಅದರಿಂದ ಹಾನಿ ಕಟ್ಟಿಟ್ಟ ಬುದ್ಧಿ ಎಂದು ಹೇಳಲು, ಅಹಂಕಾರ ಅಳಿವಿಗೆ ಕಾರಣ, ಗರ್ವ ಪತನಕ್ಕೆ ಕಾರಣ ಎಂದು ಅವರಿಬ್ಬರು ಅರಿತುಕೊಂಡರು. ತಮ್ಮ ನಡತೆಗೆ ತಾವೇ ನಾಚಿದರು. ನಂತರ ಅವರಿಬ್ಬರು ಭಕ್ತಿಯಿಂದ ಕೈ ಮುಗಿದು ಕ್ಷಮೆ ಬೇಡಿದರು. ತಿಳಿತಲ್ಲ ಸ್ನೇಹಿತರೆ, ಈ ಕಥೆಯಿಂದ ಯಾರು ದೊಡ್ಡವರಾದರು ಎಂದು. ಅಹಂಕಾರ ಗರ್ವ ಯಾವತ್ತೂ ಮನುಷ್ಯನಿಗೆ ಒಳ್ಳೆಯದಲ್ಲ. ಸ್ನೇಹಿತರೆ, ಈಗ ಬೇಸಿಗೆಯ ಸಮಯ, ತುಂಬ ಸುಡು ಬಿಸಿಲು ಆದ ಕಾರಣ ಮನೆಯ ಮೇಲ್ಛಾವಣಿಯಲ್ಲಿ ಹಾಗೂ ಮನೆಯ ಮುಂಭಾಗ ನೀರು ಮತ್ತು ಆಹಾರವನ್ನು ಇಡಿ. ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾಗುತ್ತದೆ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು.